ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಬಸವಂ ಪ್ರಣವಾಕಾರಂ ಬಸವಂ ಜನ್ಮಕುಠಾರಂ ಬಸವಂ ಶರಣಾಗತ ರಕ್ಷಕವರಲೋಲಂ ಬಸವಂ ನಮಾಮಿ ಶ್ರೀ ಗುರುಬಸವೇಶಂ. ಕೈಲಾಸದೊಳಗೆ ಪರಮಾತ್ಮ ಒಡ್ಡೋಲಗವನ್ನು ನಡೆಸಿದ್ದ. ದೇವಾನುದೇವತೆಗಳು ಕೂಡಿದ್ರು. ಆವಾಗ ಜಗತ್ತಿನಲ್ಲಿ ಇರುವಂತಹ ಜಾತೀಯತೆ, ಅಸ್ಪೃಶ್ಯತೆ ಮತ್ತು ಅಂಧಕಾರಗಳನ್ನು, ಹಿಂಸೆಗಳನ್ನು ಹೊಡೆದು ಹಾಕಬೇಕಂಥೇಳಿ ಭೂಮಿ ಮೇಲೆ ಅವತಾರವನ್ನು ಎತ್ತಬೇಕಂಥೇಳಿ ಚರ್ಚೆ ನಡೆದಿತ್ತು. ಆವಾಗ ದೇವತೆಗಳ ಚರ್ಚೆಯಲ್ಲಿ ಪರಮಾತ್ಮ ಒಂದು ವಿಷಯವನ್ನು ಹೇಳ್ತಾನೆ. ಏನಂದ್ರೆ, ನಂದೀಶ್ವರನ ಭೂಮಿಗೆ ಅವತಾರವನ್ನು ಎತ್ತಿ ಹೋಗಲಿ ಅಂಥೇಳಿ. ಆವಾಗ ಭೂಮಿಗೆ ಅವತಾರವನ್ನು ಎತ್ತಿ ಜಂಗಮ ಸೇವೆ ಅಂದರೆ ಏನು, ದಾಸೋಹವೆಂದರೆ ಏನಂತ ಹೇಳಿ ಜಗತ್ತಿಗೆನ ತೋರಿಸ್ಕೊಡ್ಲಿ ಅಂಥೇಳಿ ನಂದೀಶ್ವರನಿಗೆ ಸಾಕ್ಷಾತ್ ಪರಮಾತ್ಮ ದೇವಾನುದೇವತೆಗಳು ಆಶೀರ್ವದಿಸಿ ಕಳಿಸಿಕೊಟ್ಟಿದ್ರಂತ. ಅಂತಹ ಕೈಲಾಸಪತಿಯಾದಂತಹ ಶಂಕರನ ವಾಹನವಾದ ನಂದೀಶ್ವರನು 1668ರಲ್ಲಿ ಕಲಬುರಗಿಯಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿರುವಂಥ ಅರಳಗುಂಡಿ ಎನ್ನುವಂತಹ ಗ್ರಾಮದಲ್ಲಿ ಆದಯ್ಯನವರು ಮತ್ತು ಸಂಗಮ್ಮ ಅನ್ನುವಂತಹ ಪುಣ್ಯ ದಂಪತಿಗಳ ಉದರದಲ್ಲಿ ಜನಿಸಿ ಬಂದ ನಂದೀಶ್ವರ. ಅವನಿಗೆನ ಶರಣಬಸವೇಶ್ವರ ಅಂಥೇಳಿ ಹೆಸರಿಟ್ಟರು. ಶರಣಬಸವೇಶ್ವರರು ಕಲಬುರಗಿ ಶರಣಬಸವೇಶ್ವರ ಅಪ್ಪ ಅಂಥೇಳಿ ಜಗತ್ತಿನಲ್ಲಿನ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಮಹಾತ್ಮರು, ನಮಗೆಲ್ಲ ಗೊತ್ತಿರುವಂತಹ ವಿಷಯ. ಶರಣಬಸಪ್ಪ ಅಪ್ಪನವರು ಹುಟ್ಟಿದಾಗಿಂದನ ತಮ್ಮ ಲೀಲೆಯನ್ನು ತೋರಿಸುವಂತ ಬಂದರು. ಹುಟ್ಟಿದ ಕೂಡಲೇ ಸ್ನಾನ ಮಾಡಿಸಿ ವಿಭೂತಿ ಹಚ್ಚೋತನಾನು ಅವರು ತಾಯಿಯ ಮೊಲೆಯನ್ನು ಕುಡಿಯಲಿಲ್ಲ. ಬರೀ ಒಂದೇ ದಿವಸ ಅಲ್ಲ, ದಿವಸ ಹುಡುಗನ ಸ್ನಾನ ಮಾಡಿಸಿ ಅದಕ್ಕೆ ವಿಭೂತಿ ಹಚ್ಚೋ ಮಟ್ಟ ಹಾಲನ್ನು ಕುಡಿತಿದ್ದಿದ್ದಿಲ್ಲ. ಇವತ್ತು ಭಾಳ ಥಂಡಿ ಐತಿ, ನೆಗಡಿ ಆಗೈತಿ ಹುಡುಗ ಕೂಸಿಗೆ ಅಂತ ಹೇಳಿ ತಿಳ್ಕೊಂಡು ಅವತ್ತು ಸ್ನಾನ ಮಾಡಿಸೋದು ಬಿಟ್ಟರೆ ಮರನೇ ದಿನದ ಮಟನೂ ಸಹಿತ ಒಂದಿಷ್ಟು ಬಾಯಿ ಅಂಜಲ ಸಹಿತ ಮಾಡ್ತಿರ್ಕಿಲ್ಲ. ಕೂಸಿದ್ದಾಗನ, ಹುಟ್ಟಿದಾಗನ ಅವತಾರವನ್ನು ಎತ್ತಿ ಬಂದಂತಹ ಪರಮಾತ್ಮ ನಂದೀಶ್ವರ, ಕಲಬುರಗಿ ಶರಣಬಸವೇಶ್ವರರು. ಯಾರೇ ಜಂಗಮರು ಬಂದು ಮನೆಯೊಳಗೆ ಊಟಕ್ಕೆ ಕರ್ಕೊಂಡು ಬಂದ್ರಂದ್ರೆ ಅವ್ರನ್ನ ನೋಡಿ ಎಷ್ಟೋ ಆನಂದ ಪಟ್ಟಂಗೆ ನಗತಿತ್ತಂತ ಸಣ್ಣ ಕೂಸ. ಅಂಬೆಗಾಲ ಹಾಕ್ತಿತ್ತಂತ. ಬರೇ ಹೋಗಿ ಹೋಗಿ ಏನು ಮಾಡೋದು ಅಂತಂದ್ರೆ, ಬಂದಂತಹ ಮಹಾತ್ಮರಿಗೆ ಜಂಗಮರ ಪಾದಕ್ಕೆ ಹೋಗಿ ಹಣಿ ಹಚ್ಚಿ ನಮಸ್ಕಾರ ಮಾಡೋದು. ಅವರು ಊಟ ಮಾಡಾಕತ್ರಪ್ಪ ಅಂದ್ರೆ ಅವ್ರ ಮಗ್ಗಲ್ದಾಗ ಅವರ ತೊಡಿ ಮೇಲೆ ತಲೆ ಇಟ್ಟು ಮಲ್ಕೊಳ್ಳೋದು. ಎಷ್ಟು ಜಂಗಮರ ಮೇಲೆ ಪ್ರೀತಿ, ಎಷ್ಟು ದಾಸೋಹದ ಮೇಲೆ ಪ್ರೀತಿ. ಹೆಂಗೆ ದೊಡ್ಡ ಮಕ್ಕನೋ ಹಂಗೆ ಬಡಬಗ್ಗರನ್ನು ನೋಡಿದ ಕೂಡಲೇ ದೇವರನ್ನ ನೋಡಿದಂಗೆ ಅನ್ನಿಸ್ತಿತ್ತಂತ. ತನ್ನ ಹಂತಕ್ಕೆ ಇದ್ದಿದ್ದನ್ನೆಲ್ಲ ಕೊಟ್ಟು ಕಳಿಸ್ಬೇಕು ಅಂಥ ಒಂದು ದಾನದ ಪ್ರವೃತ್ತಿ ಬಾಲಕನಿರುವಾಗನ ಶರಣಬಸವೇಶ್ವರ ಅಪ್ಪನವರಿಗೆ ಬಂದಿತ್ತು. ಶರಣಬಸವೇಶ್ವರ ಅಂತಂದ್ರೆ ಮೊಟ್ಟ ಮೊದಲಿಗೆ ಬರೋದು ಏನಂತಂದ್ರೆ
ತ್ರಿವಿಧ ದಾಸೋಹ ಮೂರ್ತಿ. ಬರೇ ಶರಣಬಸವೇಶ್ವರ ಅನ್ನೋದಿಲ್ಲ, ಅವ್ರನ್ನ ತ್ರಿವಿಧ ದಾಸೋಹ ಮೂರ್ತಿಗಳಾದ ಶರಣಬಸವೇಶ್ವರ ಅಪ್ಪನವರು ಅಂತ ಕರೀತಾರೆ. ಆ ಕಲಬುರಗಿ ಶರಣಬಸವೇಶ್ವರ ಅಪ್ಪನವರನ್ನು ದಿನಕ್ಕೆ ಒಂದು ಸಾರಿ ನಾವು ಸ್ಮರಣೆಯನ್ನು ಮಾಡಿದ್ರೆ ನಮ್ಮ ಮನೆಯೊಳಗೆ ಅನ್ನ ಕಡಿಮೆ ಬೀಳುವುದಿಲ್ಲ ಅಂಥೇಳಿ ಎಷ್ಟೋ ಮಹಾತ್ಮರು ಹೇಳ್ಕೊತ ಬಂದಾರ. ಮತ್ತು ಅದು ಶತಸಿದ್ಧವಾದಂತಹ ವಿಷಯ. ನಮ್ಮೆಲ್ಲರ ಒಂದು ಜೀವನದಲ್ಲಿ ನಮಗೆ ಅನ್ನದ ಕೊರತೆ ಬೀಳಬಾರ್ದು ಅಂದ್ರೆ ಶರಣಬಸವೇಶ್ವರ ಅಪ್ಪನವರನ್ನು ಸ್ಮರಣೆ ಮಾಡಿದರೆ ನಮ್ಮ ಜನ್ಮನ ಪಾವನ. ಅನೇಕ ಲೀಲೆಗಳನ್ನು ಮಾಡ್ಕೊತ ಸಂಸಾರದೊಳಗೆ ಸಂಸಾರಿಕರಾಗಿ ಅಧ್ಯಾತ್ಮದೊಳಗೆ ಶ್ರೇಷ್ಠ ಜ್ಞಾನಿಗಳಾಗಿ ಮೆರೆದಂಥವರು ಶರಣಬಸವೇಶ್ವರ ಅಪ್ಪನವರು. ಮಾದಮ್ಮ ಅನ್ನುವಂತಹ ಮಹಿಳೆಯೊಂದಿಗೆ ಪೂಜ್ಯರ ಒಂದು ವಿವಾಹನೂ ಆಗ್ತದೆ. ಮಹಾದೇವಿ ಅಂತಲೂ ಇತ್ತು, ಮಾದಮ್ಮ ಅಂತ ಕರಿತಿದ್ರು ಅವ್ರನ್ನ. ಅವರಾದ್ರೂ ಸಹಿತ ತಮ್ಮ ಪತಿ ದೇವರಾದಂತಹ ಶರಣಬಸವೇಶ್ವರರ ದಾಸೋಹ ಒಂದು ಕಾಯಕದಲ್ಲಿ ಸಹಭಾಗಿತ್ವವನ್ನು ಹೊಂದಿ ಅವರಿಗೆ ಕೈಗೆ ಹೆಗಲ ಕೂಡಿ ಬಾಳ್ವೆಯನ್ನು ನಡೆಸಿದಂಥ ಮಹಾತ್ಮರು ಅವರ ಧರ್ಮಪತ್ನಿಯವರು ಸಹಿತ. ಕೌಟುಂಬಿಕವಾಗಿ ಅನೇಕ ಕಲಹಗಳು ಅವರ ಜೀವನದಲ್ಲಿ ಬಂದವು. ದೊಡ್ಡಪ್ಪ ಅಂಥೇಳಿಕರ ಅವರ ಸಹೋದರರು ಮತ್ತು ಆ ಸಹೋದರನ ಹೆಂಡತಿ ಇವ್ರ ಜೋಡಿ ಜಗಳ ತೆಗೆದು ಆಸ್ತಿ ಪಾಲು ಮಾಡಿಕೊಂಡು ಬರೀ ಕರಿಕಿ ಬೆಳೆದಂತಹ ಬರೀ ಕಸ ಬೆಳೆಯುವಂಥ ಪಡಭೂಮಿಯನ್ನು ಇವ್ರ ಪಾಲಿಗೆ ಕೊಟ್ಟರು. ಆವಾಗನೂ ಸಹಿತ ಶರಣಬಸವೇಶ್ವರರು ದುಃಖ ಪಟ್ಕೊಳ್ಳಿಲ್ಲ. ಪರಮಾತ್ಮ ನನಗೇನು ಕರುಣಿಸಿದನೋ ಅದರೊಳಗೆ ನಾ ತೃಪ್ತಿ ಪಟ್ಕೋಬೇಕಂತೇಳಿ ಆನಂದನ ಪಟ್ಟರು. ಎಂಥವರಿದ್ದರು ಶರಣಬಸವೇಶ್ವರರು ಅಂತ. ಅಂಥ ಬರಡು ಭೂಮಿ ಒಳಗೆ ಕಾಯಕವನ್ನು ಮಾಡಿ ಅಲ್ಲಿ ಹೋಗಿ ಜೋಳ ಬಿತ್ತಿ ಬಂದಿದ್ರಂತ. ಎಲ್ಲರೂ ಊರು ಮಂದಿ ಅಂತಿದ್ರಂತ, ಅಲ್ಲೇನು ಬೆಳಿತೈತಿ ಅಂತಿದ್ರಂತ. ಆವಾಗ ಭಾಳ ಚಲೋ ಬೆಳೆದು ಬಿಡ್ತಂತ ಜೋಳ. ಖರೆ ಊರ ದನಗಳೆಲ್ಲ ಊರು ಮಂದೆಲ್ಲ ಪಕ್ಷಿ ತಿಂದ ತೆನಿಯೆಲ್ಲ ಖಾಲಿ ಮಾಡಿಬಿಟ್ಟಿದ್ದು ಅಂತ. ಆವಾಗ ದಿನಗೂಲಿಗೆ ದುಡ್ಡು ಕೊಡ್ತಿರ್ಕಿಲ್ಲ, ಕಾಳನ್ನು ಕೊಡ್ತಿದ್ರು. ಜೋಳದ ತೆನಿ ಮುರಿಯಾಕ ಆಳು ಊರು ತುಂಬ ಕೇಳಿದ್ರೂ ಒಬ್ಬರು ಆಳು ಮನುಷ್ಯರು ಬರಲಿಲ್ಲಂತ ಶರಣಬಸವೇಶ್ವರ ಅಪ್ಪನವ್ರ ಹೊಲಕ್ಕೆ. ಆವಾಗ ಒಂದು ಮುದುಕಿ ವಯಸ್ಸಾಗಿದ್ದು ಅದಕ್ಕೆ ಗೊತ್ತಿತ್ತು ಶರಣಬಸವೇಶ್ವರ ಅಂದ್ರೆ ಸಾಮಾನ್ಯನಲ್ಲ, ಅವ ಪರಮಾತ್ಮನ ಅದಾನಂತ ತಿಳ್ಕೊಂಡು ಒಂದು ಮುದುಕಿ ನಕ್ಕೊಂತ ಅವ್ರ ಹೊಲಕ್ಕೆ ಬಂತಂತ. ಬರೇ 4 ತೆನಿ ಮುರಿದಿತ್ತಂತ, ಒಂದು ಪಡಿ ಕಾಳಾಗಿತ್ತಂತ. ಒಂದು ಹರಿ ಹುಲ್ಲ, ಒಂದು ಪಡಿ ಕಾಳ, ಇಷ್ಟರ ಮೇಲೆ ಇಡೀ ಜೀವನವನ್ನು ತೆಗೆದಿದ್ಲ ಮುದುಕಿ ಅಂತ ಹೇಳಿಕಾರ ಅದನ್ನು ವಿವರಣೆ ಮಾಡ್ಕೊತ ಹೋದಾಗ ಗೊತ್ತಾಕೈತಿ. ಊರಾಗ ಆಗಲಾರದಷ್ಟು ದೊಡ್ಡ ರಾಶಿ ಶರಣಬಸವೇಶ್ವರ ಅಪ್ಪನವ್ರದ್ದಾಗಿತ್ತಂತ. ಇದು ಹೆಂಗೆ ಸಾಧ್ಯ ಆಯ್ತು ಅಂತ ಕೇಳಿದಾಗ ಇದು ದಾಸೋಹದ ಮಹಿಮೆ. ಇನ್ನೊಬ್ಬರಿಗೆ ನೀ ದಾನವನ್ನು ಕೊಟ್ಟಿ ಅಂದ್ರೆ ಪರಮಾತ್ಮ ನಿನ್ನನ್ನು ಅನುಗ್ರಹಿಸ್ತಾನ ಅಂತ ಹೇಳ್ಕೊತ ಬಂದಿದ್ದರು ಶರಣಬಸಪ್ಪ ಅಪ್ಪನವರು. ಹಿಪ್ಪರಿಗೆಯ ಬಿಲ್ವ ವನಕ್ಕೆ ಹೋಗಿ ಪ್ರತಿ ದಿವಸವೂ ಶರಣಬಸವೇಶ್ವರ ಅಪ್ಪವ್ರು ಏನು ಮಾಡ್ತಿದ್ರಂದ್ರೆ ಬಿಲ್ವ ಪತ್ರೆಗಳನ್ನು ಹೂಗಳನ್ನು ಹರ್ಕೊಂಡು ಬರ್ತಿದ್ರಂತೆ ಪೂಜಾಕ್ಕೆ. ಆವಾಗ ಕೆಲವು ಮಂದಿ ಕಳ್ಳರಿದ್ದರು ತುಡುಗರು. ಅವ್ರಿಗೆ ಗೊತ್ತಾಗಿತ್ತು ಏನಂತಂದ್ರೆ ದಿನಾನೂ ಶರಣಬಸವೇಶ್ವರ ಈ ಬಿಲ್ವವನಕ್ಕೆ ಬರ್ತಾನ ಬೆಳಿಗ್ಗೆ. ಆವಾಗ ಅವರನ್ನು ಹಿಡಿದು ಅವ್ರ ಹತ್ರ ಸಂಪತ್ತನ್ನು ಇಸ್ಕೊಂಡ್ರೆ ಆತು, ಅವ್ರು ಏನು ಬೇಡಿದ್ದನ್ನು ಕೊಡ್ತಾರಂತೇಳಿದು ತುಡುಗರು ಆ ಬಿಲ್ವವನದೊಳಗೆ ಕಾಕೊಂತ ಕುಂತಿದ್ರು ಶರಣಬಸವೇಶ್ವರ ಅಪ್ಪವ್ರು ಬರೋದನ್ನು.
ಶರಣಬಸವೇಶ್ವರಪ್ಪ ಅವರು ದಿನ ಬರೋ ಹಂಗೆ ಬಂದ ಅಲ್ಲಿಂದ ಹೂವು ಪತ್ರಿ ಹರ್ಕೊಂಡು ಹೊಳ್ಳಿ ಹೊಂಟಿದ್ರು. ಆ ತುಡುಗರು ಬಂದ ಇವ್ರನ್ನ ಗಿರಾವ್ ಹಾಕಿದರು. ನೀ ಮನೆಗೆ ಹೋಗಿ ನಮಗೆ ಸಂಪತ್ತನ್ನು ತಂದು ಕೊಡ್ತೇನಂತ ಹೇಳಿದ್ರೆ ನಿನ್ನ ಬಿಡ್ತೀವಿ, ಇಲ್ಲಂದ್ರೆ ಇಲ್ಲೇ ನಿನ್ನ ಕೊಲೆ ಮಾಡ್ತೀವಿ ಅಂತ ಬೆದರ್ಸಕತ್ತರು ಶರಣಬಸವೇಶ್ವರಪ್ಪ ಅವ್ರನ್ನ. ಶರಣಬಸವೇಶ್ವರಪ್ಪ ಅವರು ಅಂದರು, ಮನೆ ಮಠ ಯಾಕೆ ಹೋಗ್ಬೇಕು, ನಿಮಗೆ ಇಲ್ಲೇ ಸಿಗ್ತತ್ತಲ್ಲ ಸಂಪತ್ತು, ಮನೆಗೆ ಹೋಗ್ಬೇಕಂತ ಏನೈತಿ ಅಂದ್ರೆ ಅವ್ರು ಒಂದ ಮಾತಂದ್ರೆ, ಮನೆ ಮಠ ಯಾಕೆ ಹೋಗ್ಬೇಕು, ಇಲ್ಲೇ ಸಿಗ್ತತ್ತಲ್ಲ ನಿಮಗೆ ಸಂಪತ್ತು ಅಂದ್ರೆ ಅವರು. ಅದೆಲ್ಲ ನನಗೆ ಹೇಳಕ್ಕೆ ಹೋಗ್ಬೇಡ, ನೀ ಮನೆಗೆ ಹೋಗಿ ಹಳ್ಳಿ ಬರ್ತಾನೆ ಅಂತ ಹೇಳ್ಬೇಕು ಮೊದಲು ಅಂದ್ರೆ ಅವ್ರು. ಮಾತು ಕೊಡಂದ್ರೆ ಅವ್ರು. ಆತಂದ್ರೆ ಇವರು ನಾ ಹೋಗಿ ಬರ್ತಾನೆ ಅಂಥೇಳಿ ಮಾತು ಕೊಟ್ಟ ಮನೆಗೆ ಹೋದ್ರಂತ. ಅದರೊಳಗೊಬ್ಬ ತುಡುಗ ಏನು ಮಾಡಿದಂತಂದ್ರೆ ಮಾತಾಡ್ಕೊಂತ ಹೇಳ್ದ, ಇವ ಮನೆಗೆ ಹೋಗಿ ಭಾಳ ಸಂಪತ್ತು ತೊಗೊಂಡು ಬಂದಂದ್ರೆ ಅದನ್ನು ಎಲ್ಲಿ ಮುಚ್ಚಿಡೋದು, ಒಂದು ಕೆಲಸ ಮಾಡೋನು, ಇದೇ ತೋಟದೊಳಗನ ಒಂದು ತೆಗ್ಗ ತೆಗೆದು ಮೊದಲೇ ಇಟ್ಟುಬಿಡೋನು. ಶರಣಬಸವೇಶ್ವರ ತೊಗೊಂಡು ಬಂದಿದ್ದನ್ನು ಸಂಪತ್ತನ್ನು ನಮಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಇಲ್ಲೇ ಅದನ್ನು ಹೋಗೋನು ಅಂತ ಹೇಳಿದ ಒಬ್ಬ ತುಡುಗ. ಎಲ್ಲರಿಗೂ ಸಹಮತ ಆತು. ಎಲ್ಲರೂ ಕೂಡಿ ತೆಗೆಯಾಕತ್ರು. ಅಲ್ಲಿ ಒಂದು ದೊಡ್ಡದು ಬಂಗಾರದ ಹಂಡೆನ ಹತ್ತಿ ಬಿಡ್ತವ್ರಿಗೆ. ಏನಂದಿದ್ರು ಶರಣಬಸವೇಶ್ವರಪ್ಪ ಅವರು, ಮನೆಗೆ ಯಾಕೆ ಹೋಗ್ಬೇಕು, ಅದಕ್ಕೆ ಸಂಪತ್ತು ಇಲ್ಲೇ ಸಿಗ್ತತ್ಲ ಬೇಕಾದ್ರೆ ಅಂತಂದಿದ್ರಲ್ಲ. ಅವ್ರಿಗಿನ್ನೂ ಮನೆ ಮುಟ್ಟಿಲ್ಲ, ಇವ್ರಿಗಿಲ್ಲಿ ಬಂಗಾರದ ಹಂಡೆ ಹತ್ತಿತು. ಅಷ್ಟೋ ಮಠ ಅಂದ್ರೆ ಆ ಕಳ್ಳರದ ಒಂದು ಭಾವನೆ ಪರಿವರ್ತನೆಗೊಂಡು ಬಿಟ್ಟಿತ್ತು. ನೋಡಿ ಕೆಲರಂ, ಮಾತನಾಡಿ ಕೆಲರಂ, ಮುಟ್ಟಿ ಕೆಲರಂ ಅಂತ ಹೇಳ್ತಾರೆ. ಕೂರ್ಮನ್ಯಾಯ, ಮತ್ಸ್ಯನ್ಯಾಯ, ಮರ್ಕಟನ್ಯಾಯ, ಮಾರ್ಜಾಲನ್ಯಾಯ, ಕುಕ್ಕೂಟನ್ಯಾಯ ಅಂಥೇಳಿಕರ 5 ನ್ಯಾಯಗಳನ್ನು ಉಪಯೋಗಿಸಿ ಸದ್ಗುರುನಾಥ ಭಕ್ತರನ್ನು ಉದ್ಧರಿಸ್ತಾನೆ, ಪಾಪಿಗಳ ಪಾಪವನ್ನು ಕಳಿತಾನು ಅಂತ ಹೇಳ್ತಾರೆ. ಹಂಗೆ ಶರಣಬಸವೇಶ್ವರ ಅಪ್ಪ ಅವ್ರದ್ದು ಏನು ಅವ್ರಿಗೆ ದರ್ಶನ ಆಗಿತ್ತು, ಏನು ಅವ್ರದ ನುಡಿ ಅವ್ರಿಗೆ ಕಿವಿ ಮೇಲೆ ಬಿದ್ದಿತ್ತು, ಯಾವಾಗ ಆ ಅಘಟಿತವಾದಂಥ ಘಟನೆಯನ್ನು ನೋಡಿದರೂ ಎಲ್ಲ ತುಡುಗರ ಭಾವನೆ ಬದಲಿಯಾಗಿಬಿಡ್ತು. ನಾವು ಎಂಥ ತಪ್ಪು ಮಾಡಿದ್ವಿ, ಸಾಕ್ಷಾತ್ ಪರಮಾತ್ಮನನ್ನು ಗೇರಾವ್ ಹಾಕಿದ್ವಿ, ಅವನನ್ನು ಕೊಲೆ ಮಾಡ್ತೀವಿ ಅಂಥೇಳಿ ಬೆದರಿಕೆ ಕೊಟ್ವಿ, ನಾವು ತಪ್ಪು ಮಾಡಿದ್ವು ಅಂಥೇಳಿ ಆ ಕಳ್ಳರೆಲ್ಲರೂ ಏನು ಮಾಡಿಬಿಟ್ರು ಅಂದ್ರೆ ಆ ಬಂಗಾರ ತುಂಬಿದ ಹಂಡೆ ಹೊತ್ಕೊಂಡು ಶರಣಬಸವೇಶ್ವರ ಅಪ್ಪ ಅವ್ರ ಹಂತಕ್ಕೆ ಬಂದುಬಿಟ್ರಂತ. ಯಪ್ಪ ನಮ್ಮನ್ನು ಕ್ಷಮಾ ಮಾಡಿರಿ, ತಪ್ಪು ಮಾಡಿದೆವು, ಇದು ನಿಮ್ಮದು ಸಂಪತ್ತು ಅಂತ ಹೇಳಿದರು. ಆವಾಗ ಶರಣಬಸವೇಶ್ವರ ಅಪ್ಪವ್ರು ಅಂದರು, ನಿಮಗೆ ನಾ ಸಂಪತ್ತು ಕೊಡ್ತೇನೆ ಅಂತ ಹೇಳಿಕಾರ ಮಾತು ಕೊಟ್ಟ ಪ್ರಕಾರವಾಗಿ ನಂದ ಹೋದಲೋ ಇದು ತರ್ರಿ ಅಂತ ಹೇಳಿಕಾರ ಅದನ್ನು ಮುಟ್ಟಿ ಹೊಳ್ಳಿ ಅವರಿಗೆ ಕೊಟ್ಟುಬಿಟ್ಟಿರ್ತದೆ. ಎಂಥವರಿದ್ದರು ಶರಣಬಸವೇಶ್ವರಪ್ಪವರು, ಎಂಥವರಿದ್ದರು, ಎಂಥ ದಾಸೋಹಿಗಳಿದ್ದರು, ಎಂಥ ಕರುಣಾಶಾಲಿಗಳಿದ್ದರು ಕಲಬುರಗಿ ಶರಣಬಸವೇಶ್ವರರು. ಆವಾಗ ಆ ತುಡುಗರು ಒಂದು ವಿಚಾರ ಮಾಡಿದ್ರಂತ, ಇಂಥ ಮಹಾತ್ಮರನ್ನು ಪಡೆದಂಥ ನಾವ ಧನ್ಯರು, ಇಂಥವರ ದರ್ಶನ ಸಿಕ್ಕಿದ್ದು ನಮ್ಮದು ಪೂರ್ವಜನ್ಮದ ಸಂಚಿತ ಫಲ. ಅದಕ್ಕಾಗಿ ನಾವು ಏನು ಮಾಡೋಣಂದ್ರೆ ಈ ಸಂಪತ್ತನ್ನು ನಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಳ್ಳೋದು ಬೇಡ, ಇದನ್ನು ದಾಸೋಹಕ್ಕನ ಉಪಯೋಗಿಸೋಣ ಅಂಥೇಳಿ ತಿಳ್ಕೊಂಡು ಆ ಕಳ್ಳರಿದ್ದವರೆಲ್ಲರೂ ಏನಾದ್ರಂದ್ರೆ ಶರಣರಾಗಿ ದಾಸೋಹವನ್ನು ಮಾಡಿ ಆ ಸಂಪತ್ತನ್ನು ಖರ್ಚು ಮಾಡಿದ್ರು ಅಂಥೇಳಿಕಾರ ಜೀವನ ಪರ್ಯಂತರವಾಗಿ ಶರಣರಾಗಿ ಉಳಿದ್ರು ಅಂಥೇಳಿಕಾರ ಶರಣಬಸವೇಶ್ವರಪ್ಪನ ಚರಿತ್ರದಲ್ಲಿ ಗೊತ್ತಾಗ್ತತಿ. ಇವತ್ತಿನ ವಿಷಯ ಏನೈತಿ, ಕಳ್ಳರಿಗೆ ಕರುಣೆಯನ್ನು ತೋರಿದ ಕಲಬುರಗಿ ಶರಣಬಸವೇಶ್ವರರು ಅಂಥೇಳಿಕಾರ. ಕಳ್ಳರಿಗೆನ ಇಂಥ ಕರುಣೆಯನ್ನು ತೋರಿಸಿದಂಥ ಶರಣಬಸವೇಶ್ವರ ನಮ್ಮಂಥವರಿಗೆ ಕರುಣೆ ತೋರಿಸದೇ ಇರ್ತಾನೇನ? ನಿಶ್ಚಿತವಾಗಿಯೂ ನಮಗೆ ಕರುಣೆಯನ್ನು ತೋರಿಸ್ತಾನೆ. ಶ್ರಾವಣದ ಈ ಪವಿತ್ರವಾದ ಸೋಮವಾರ ದಿವಸ ಕೈಲಾಸಪತಿಯಾದಂಥ ಶಂಕರನ ವಾಹನವಾದಂಥ ನಂದೀಶ್ವರನ ಪರಾವತಾರವಾದಂಥ ಕಲಬುರಗಿ ಶರಣಬಸವೇಶ್ವರ ಅಪ್ಪನ ಬಗ್ಗೆ ಇವತ್ತೊಂದು ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಿವೆಲ್ಲ. ನಮ್ಮ ಮ್ಯಾಲ ಕಲಬುರಗಿ ಶರಣಬಸವೇಶ್ವರ ಅಪ್ಪಂದು ಸಂಪೂರ್ಣವಾದ ಕೃಪಾದೃಷ್ಟಿ ಇರಲಿ ಅಂತೇಳಿ ತಿಳ್ಕೊಂಡು ಬೇಡಿ ಇವತ್ತಿನ